ಸಮಾಜಮುಖಿ ವ್ಯಕ್ತಿತ್ವದ ಮೇರು ಪರ್ವತ ಡಾಕ್ಟರ್ ಸುರೇಶ್ ನಾಯಕ್. ಡಾಕ್ಟರ್ ಸುರೇಶ್ ನಾಯಕ್ ಅವರು ಶ್ರೀಯುತ ವಿಠ್ಠಲದಾಸ್ ನಾಯಕ್ ಹಾಗೂ ಶ್ರೀಮತಿ ಶಾಂತಾಬಾಯಿ ನಾಯಕರವರ ಹಿರಿಯ ಸುಪುತ್ರನಾಗಿ 2 ಮಾರ್ಚ್ 1944ರಲ್ಲಿ ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ದಿ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ಪಡೆದರು. 90 ವರ್ಷಗಳನ್ನು ಸಂಪನ್ನಗೊಳಿಸಿ ಶತಮಾನೋತ್ಸವದತ್ತ ಹೆಜ್ಜೆ ಇಡುತ್ತಿರುವ ದಿ ನ್ಯೂ ಇಂಗ್ಲಿಷ್ ಶಾಲೆಯ ಪೂರ್ವ ವಿದ್ಯಾರ್ಥಿಯಾಗಿದ್ದರು ಎನ್ನುವುದು ವಿಶೇಷ. 1968ರಲ್ಲಿ ಮಂಗಳೂರಿನ ಕೆಎಂಸಿಯಲ್ಲಿ ಎಂಬಿಬಿಎಸ್ ಪದವಿಯನ್ನು ಪೂರ್ಣಗೊಳಿಸಿ ವಿದೇಶಕ್ಕೆ ತೆರಳಿ ಉನ್ನತ ಶಿಕ್ಷಣವನ್ನು ಪಡೆಯಲು ನಿರ್ಧರಿಸಿದರು. ದೈವಿಚ್ಛೆ ಬೇರೆಯದೇ ಆಗಿತ್ತು. ಇದೇ ಸಂದರ್ಭದಲ್ಲಿ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಪಾಂಡುರಂಗ ನಾಯಕರವರ ಅಕಾಲಿಕ ಮರಣದಿಂದ ಅವರ ತಂದೆಯ ಆಣತಿಯಂತೆ ತನ್ನ ಹುಟ್ಟೂರಿನ ಹಾಗೂ ಟ್ರಸ್ಟಿನ ಸೇವೆಗೆ ಸನ್ನದ್ಧರಾದರು. 1970ರಲ್ಲಿ ಭಟ್ಕಳದಲ್ಲಿ ವೈದ್ಯಕೀಯ ಸೇವೆಯನ್ನು ಪ್ರಾರಂಭಿಸಿದರು. ತಮ್ಮ ಕ್ಲಿನಿಕ್ನಲ್ಲಿ ಅಲ್ಲದೆ ಭಟ್ಕಳದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮನೆ ಮನೆಗೆ ಸೈಕಲ್ಲಿನಲ್ಲಿ ತೆರಳಿ ವೈದ್ಯಕೀಯ ಸೇವೆಯನ್ನು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಹಾಗೂ ಅನೇಕ ಬಾರಿ ಬಡವರಿಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಸುದೀರ್ಘ 56 ವರ್ಷಗಳ ಸೇವೆ ಸಲ್ಲಿಸಿ ವೈದ್ಯೋ ನಾರಾಯಣೋ ಹರಿ ಎನ್ನುವುದನ್ನು ಸಾಕ್ಷೀಕರಿಸಿದ ಎಲ್ಲರ ಪಾಲಿಗೆ ಮೆಚ್ಚಿನ ಡಾಕ್ಟರ್ ಮಾಮ್ ಆಗಿದ್ದು ಇವರ ವಿಶೇಷ. 1971ರಲ್ಲಿ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯಾಗಿ, ತದನಂತರ ಟ್ರಸ್ಟಿ ಮ್ಯಾನೇಜರ್ ಆಗಿ, 1996ರಲ್ಲಿ ಅಧ್ಯಕ್ಷರಾಗಿ ಒಟ್ಟು 55 ವರ್ಷಗಳ ಅತ್ಯಂತ ಸುದೀರ್ಘ ಸೇವೆಯನ್ನು ನಿಸ್ಪೃಹವಾಗಿ ಹಾಗೂ ಭಾವ ಸಂಶುದ್ಧತೆಯಿಂದ ಸಲ್ಲಿಸಿ ಟ್ರಸ್ಟ್ನ ಉಳಿದ ಸದಸ್ಯರ ಪಾಲಿಗೆ ಹಿರಿಯಣ್ಣನಾಗಿ, ಸದಾ ಸ್ಫೂರ್ತಿಯ ಚಿಲುಮೆಯಾಗಿ, ವಿದ್ಯಾರ್ಥಿಗಳ ಪಾಲಕರ ಪಾಲಿಗೆ ನೆಚ್ಚಿನ ಸರ್ ಆಗಿ, ಶಿಕ್ಷಕರ ಪಾಲಿಗೆ ಅನ್ನದಾತನಾಗಿ, ಅಚ್ಚುಮೆಚ್ಚಿನ ಮೆಂಟರ್ ಆಗಿ ಕಾರ್ಯನಿರ್ವಹಿಸಿ ಅವರೆಲ್ಲರ ಬಾಳಿಗೆ ಬೆಳಕಾಗಲು ಹಗಲಿರುಳು ಶ್ರಮಿಸಿದ್ದು ಇವರ ಇನ್ನೊಂದು ವಿಶೇಷ. ಅವರ ಪರಿವರ್ತನಾಕಾರಿ ನಾಯಕತ್ವದಲ್ಲಿ ಟ್ರಸ್ಟ್ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿ ಕೇವಲ ಒಂದೇ ಒಂದು ಸಂಸ್ಥೆಯಿಂದ 7 ವೈವಿಧ್ಯಮಯ ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದು ನಿಂತಿತು ಹಾಗೂ ಇಂದಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಅವರೆಲ್ಲರ ಬಾಳಿಗೆ ಸದಾ ಬೆಳಕಾಗಿದೆ. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಕೊಡುಗೆ ಸಾಟಿ ಇಲ್ಲದ್ದು. ಸಮಾಜ ಸೇವೆ ಮತ್ತು ಶಿಕ್ಷಣದ ಮಹಾನ್ ಚೇತನ ತಮ್ಮ 82ನೇ ವಯಸ್ಸಿನಲ್ಲಿ ಇಹಲೋಕದ ಪಯಣಕ್ಕೆ ಅಂತಿಮ ವಿದಾಯ ಹೇಳಿದ ಡಾಕ್ಟರ್ ಸುರೇಶ್ ನಾಯಕ ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರು ಒಬ್ಬ ದೂರದೃಷ್ಟಿಯ ನಾಯಕರು, ಕರುಣಾಮಯಿ ವೈದ್ಯರು ಹಾಗೂ ಅಜೀವ ಶಿಕ್ಷಣ ಪ್ರೇಮಿಯಾಗಿದ್ದರು. ಡಾಕ್ಟರ್ ಸುರೇಶ್ ನಾಯಕ್ ಅವರು ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ವಿಶಿಷ್ಟ ಬದುಕನ್ನು ನಡೆಸಿದರು. ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರರಾದ ಡಾಕ್ಟರ್ ಸುರೇಶ್ ನಾಯಕ್ ಅವರು ರೋಟರಿ ವೃತ್ತಿಪರ ಕೇಂದ್ರವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದು ಈ ಪ್ರದೇಶದಲ್ಲಿ ಕೌಶಲ್ಯ ವೃದ್ಧಿ ಮತ್ತು ಸ್ವಾವಲಂಬನೆಗೆ ಮಹತ್ವದ ಕೊಡುಗೆಯನ್ನು ನೀಡಿದೆ. ತಾವೊಬ್ಬ ಉತ್ಸಾಹಿ ಕ್ರೀಡಾಪಟುವಾಗಿದ್ದು ಮೈಸೂರು ವಿಶ್ವವಿದ್ಯಾಲಯದ ವಾಲಿಬಾಲ್ ತಂಡದ ನಾಯಕರಾಗಿ, ವಾಲಿಬಾಲ್ನಲ್ಲಿ ಯೂನಿವರ್ಸಿಟಿ ಬ್ಲೂ ಆಗಿ, ಅತ್ತಾವರ ಫ್ರೆಂಡ್ಸ್ ಕ್ಲಬ್ನ ವಾಲಿಬಾಲ್ ತಂಡದ ಪ್ರತಿನಿಧಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಛಾಪನ್ನು ಮೂಡಿಸಿದ್ದರು. ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಸಂಸ್ಥೆಗಳಲ್ಲಿ ಕ್ರೀಡೆಗೆ ಪ್ರೋತ್ಸಾಹಿಸಿ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಮುನ್ನಡೆಯಲು ಹಾಗೂ ವಿವಿಧ ಹಂತಗಳಲ್ಲಿ ಭಾಗವಹಿಸಿ ಕೀರ್ತಿವಂತರಾಗಲು ಅಭಿಪ್ರೇರಕ ಶಕ್ತಿಯಾಗಿ ಮುನ್ನುಡಿ ಬರೆದರು. ಡಾಕ್ಟರ್ ಸುರೇಶ್ ನಾಯಕ್ ಅವರ ನಡೆದು ಬಂದ ಹಾದಿಯು ಸರ್ವರಿಗೂ ಆದರ್ಶಪ್ರಾಯ ಹಾಗೂ ಭಟ್ಕಳಕ್ಕೆ, ಜನತೆಗೆ ಅವರ ಕೊಡುಗೆಯು ಸದಾ ಸ್ಮರಣೀಯವಾಗಿದೆ. ಅವರು ಭಟ್ಕಳದ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಳಿಸಲಾಗದ ಛಾಪನ್ನು ಹೊತ್ತಿದ್ದಾರೆ. ಒಟ್ಟಾರೆಯಾಗಿ ಶ್ರೀಯುತರ ಬದುಕು ಸಮಗ್ರತೆ, ಸಹಾನುಭೂತಿ ಮತ್ತು ಸಮರ್ಪಿತ ಸೇವೆಯ ಪ್ರತೀಕವಾಗಿದೆ. ಅವರ ಆತ್ಮೀಯತೆ ಮತ್ತು ಸಮಾಜವನ್ನು ಮೇಲೆತ್ತುವ ಬದ್ಧತೆಯನ್ನು ಅವರನ್ನು ಬಲ್ಲ ನಮ್ಮೆಲ್ಲರಿಗೂ ಇಂದು ಶೂನ್ಯತೆಯ ಭಾವ ಕಾಡುತ್ತಿದೆ. ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಈ ಕಷ್ಟದ ಸಮಯದಲ್ಲಿ ಅವರು ಅಗಲಿದ ಕುಟುಂಬಕ್ಕೆ, ವಿಶೇಷವಾಗಿ ಅವರ ಧರ್ಮಪತ್ನಿ ವೃಂದಾ ನಾಯಕ್, ಮಕ್ಕಳಾದ ಅಂಜನಾ ನಾಯಕ್, ಮಿಥಿಲಾ ರಾಜೀವ ಹಾಗೂ ಮೊಮ್ಮಕ್ಕಳಿಗೆ ನಮ್ಮ ಸಂತಾಪಗಳನ್ನು ಸೂಚಿಸುವುದರೊಂದಿಗೆ ಭಗವಂತನು ಅವರಿಗೆ ಈ ದುಃಖವನ್ನು ಸಹಿಸುವ ಶಕ್ತಿಯನ್ನು, ಧೈರ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ. ಓಂ ಶಾಂತಿ. बोलो भारत माता की. थैंक यू वेरी मच.